ಓದದವರು ಒಕ್ಕಲುತನ ಮಾಡಬೇಕು, ಕಲಿತವರು ನೌಕರಿ ಮಾಡಬೇಕು ಅನ್ನೋ ಮಾತಿದೆ. ಇಲ್ಲೊಬ್ಬ ರೈತ ಶಿಕ್ಷಕ ವೃತ್ತಿಗೆ ಗುಡ್ ಬೈ ಹೇಳಿ ಸಾವಯವ ಕೃಷಿಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಇಂದು ಇವರು ಈ ಭಾಗದ ಅಪ್ಪಟ ಸಾವಯವ ಕೃಷಿಕ. ಕಡಿಮೆ ಖರ್ಚು, ಉತ್ತಮ ಆದಾಯ, ಹೆಚ್ಚು ಖುಷಿ ಅನ್ನೋ ಇವರ ರಾಸಾಯನಿಕ ಮುಕ್ತ ಕೃಷಿ ಇತರರಿಗೂ ಮಾದರಿಯಾಗಿ ನಿಂತಿದೆ. ಇವರ ಹೆಸರು ಮಲ್ಲಪ್ಪ ಸಣ್ಣಪ್ಪನವರ್. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಂಗಳೂರು ಗ್ರಾಮದ ನಿವಾಸಿ. ಬೆಂಗಳೂರಿನ ಶೇಷಾದ್ರಿಪುರಂ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸುಮಾರು 5 ವರ್ಷ ಕೆಲಸ ಮಾಡಿದ್ದಾರೆ. ತಂದೆ ತಾಯಿಯ ನಿಧನದ ನಂತರ ಮರಳಿ ಊರಿಗೆ ಬಂದಾಗ ಎದುರಿದ್ದದ್ದು ಕೃಷಿ ವೃತ್ತಿ ಮಾತ್ರ. ಇದ್ದ 8 ಎಕರೆ ನೀರಾವರಿ ಜಮೀನಿನಲ್ಲಿ ಕೃಷಿ ಮಾಡೋಕೆ ಮುಂದಾಗ್ತಾರೆ. ಅದು ರಾಸಾಯನಿಕ ಮುಕ್ತ ಕೃಷಿ. ಸುಮಾರು 10 ವರ್ಷಗಳ ಹಿಂದೆ ಶುರುವಾದ ಇವರ ಸಾವಯವ ಪಯಣ ನಿರಂತರವಾಗಿ ಮುಂದುವರಿತಾ ಇದೆ. ಇಂದು ಮಲಪ್ರಭಾ ನದಿಯ ದಡಕ್ಕೆ ಹೊಂದಿಕೊಂಡಂತೆ ಇರುವ 25 ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮೆಕ್ಕೆಜೋಳ, ಕಡಲೆ, ಶೇಂಗಾ, ಮೆಣಸಿನಕಾಯಿ, ಕಬ್ಬು, ತೆಂಗು ಇತ್ಯಾದಿ ಬೆಳೆಗಳ ಜೊತೆ ಈರುಳ್ಳಿ ಬೀಜೋತ್ಪಾದನೆಯನ್ನು ಮಾಡ್ತಿದ್ದಾರೆ. ನಾವು ಇದು ಸುಮಾರಾಗಿ ನಾವು 10 ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ವಿ. ಇದು ಯಾಕೆ ಅಂತಂದರೆ ಮೊದಲಿಂದ ನಮ್ಮ ತಂದೆಯವರು ಇದನ್ನು ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದಲ್ಲಿ 2004ರಿಂದ ಶುರು ಆಯಿತು. ಆದರೆ ನಾವು ಮೊದಲಿಂದ ಮಾಡೋದ್ರಿಂದ ನಮಗೇನು ಅಷ್ಟೊಂದು ನಮ್ಗೆ ಇದಲ್ಲ. ಮತ್ತು ನಮ್ಮ ಮಂಗಳೂರು ಗ್ರಾಮವನ್ನು ಸಾವಯವ ಗ್ರಾಮವನ್ನು ಗೌರ್ಮೆಂಟು ಸರ್ಕಾರ ತೆಗೆದುಕೊಂಡಿದೆ. ಹೀಗಾಗಿ ನಮ್ಗೆ ನಮ್ಗೆ ಭಾಳ ಪ್ರೋತ್ಸಾಹ ಆಯಿತು. ಮತ್ತು ಕೃಷಿ ಇಲಾಖೆಯವರು ಮತ್ತು ಸರ್ಕಾರ ಭಾಳ ಈ ಸಾವಯವದಕ್ಕೆ ಭಾಳ ಪ್ರೋತ್ಸಾಹ ಕೊಡ್ತೈತಿ. ಹೀಗಾಗಿ ನಮ್ಗೆ ಭಾಳ ಅನುಕೂಲ ಆಯಿತು. ಈ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ವಿ. ಕಬ್ಬು, ಅಲಸಂದಿ, ಉಳ್ಳಾಗಡ್ಡಿ, ಶೇಂಗಾ, ಗೋಧಿ, ಕಡ್ಲಿ, ಆಮೇಲೆ ತರಕಾರಿ ಈ ಎಲ್ಲಗಳನ್ನು ಮತ್ತು ತೆಂಗು ಇವೆಲ್ಲಗಳನ್ನು ನಾವು ಬೆಳಿತಾ ಇದ್ವಿ. ಇನ್ನು ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹು ಮುಖ್ಯವಾದ ಅಂಶ. ಇಲ್ಲಿ ರೈತರು ಹಸಿರೆಲೆ ಗೊಬ್ಬರ, ತಿಪ್ಪೆಗೊಬ್ಬರ, ಕಾಂಪೋಸ್ಟ್, ಎರೆಗೊಬ್ಬರ, ಬಯೋಡೈಜೆಸ್ಟರ್ ಮೂಲಕ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಸುತ್ತಿದ್ದಾರೆ. ಸಾವಯವ ಕೃಷಿ ಮಾಡೋದ್ರಿಂದ ಪ್ರಾರಂಭದಲ್ಲಿ ಎಕರೆವಾರು ಇಳುವರಿ ಕಡಿಮೆ ಬಂದರೂ ವರ್ಷದಿಂದ ವರ್ಷಕ್ಕೆ ಅದು ವೃದ್ಧಿಯಾಗುತ್ತದೆ. ಕ್ರಮೇಣ ಮಣ್ಣಿನ ರಾಸಾಯನಿಕ ಮತ್ತು ಭೌತಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಸಾವಯವ ಕೃಷಿ ಅಂದ್ರೆ ಕಡಿಮೆ ಖರ್ಚು, ಉತ್ತಮ ಫಸಲು, ಹೆಚ್ಚು ಸಂತೋಷ ಅನ್ನೋದು ಮಲ್ಲಪ್ಪ ಅವರ ಅನುಭವದ ನುಡಿ. ಉಳುಮೆ ಮಾಡ್ತೀವಿ ಮತ್ತು ಕಾಲಗಾಯಿ ಮಾಡ್ತೀವಿ ಮತ್ತು ಹಸಲೆ ಗೊಬ್ಬರನು ಉಪಯೋಗಿಸ್ತೀವಿ. ತಿಪ್ಪಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಬಯೋಡೈಜೆಸ್ಟರು. ಬೇರೆ ರೈತರ ಕಬ್ಬು ಸುಡ್ತಾರೆ, ನಾವು ಸುಡೋದಿಲ್ಲ. ಅಲ್ಲೇ ರೂಟ್ರ್ ಹೊಡೆದು ಆಮೇಲೆ ಇದು ಮಾಡ್ತೀವಿ. ಹೀಗಾಗಿ ಯಾವುದೇ ಕಚ್ಚಾ ವಸ್ತುಗೂ ಪೋಲ್ ಆಗೋದಿಲ್ಲ. ಹೀಗಾಗಿ ಗೊಬ್ಬರದ ಪ್ರಮಾಣ ನಮ್ಮಲ್ಲೇ ನಾವು ತಯಾರಾಗುತ್ತೆ. ಹೀಗಾಗಿ ಅದರಿಂದ ಏನಪ್ಪ ಎರೆಹುಳು ಉತ್ಪತ್ತಿ ಆಗುತ್ತೆ. ಹೀಗಾಗಿ ನಮ್ಗೆ ಖರ್ಚು ಭಾಳ ಕಡಿಮೆ ಆಗುತ್ತೆ. ಅದೇ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ 1 ಎಕರೆಗೆ 10ರಿಂದ 15 ಸಾವಿರ ರೂಪಾಯಿ ಖರ್ಚಾಗುತ್ತೆ. ನಮ್ದು ಏನು ಭಾಳ ಆಗೋದಿಲ್ಲ, 4ರಿಂದ 5 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಮತ್ತು ಏನಪ್ಪ ಭೂಮಿ ಫಲವತ್ತತೆ ಆಗುತ್ತೆ ಮತ್ತು ಇಳುವರಿ ಪ್ರಪ್ರಥಮವಾಗಿ ಕಡಿಮೆ ಆಗುತ್ತೆ, ಮುಂದೆ ಬರ್ಬಾರ್ದು ಜಾಸ್ತಿ ಆಗುತ್ತೆ. ಆದರೆ ಸರ್ಕಾರಿ ಗೊಬ್ಬರ ಏನಾಗುತ್ತೆ ಅಂತಂದರೆ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಮೊದಲ ಫಸಲು ಜಾಸ್ತಿ ಬರ್ತದೆ, ಬರ್ಬರ್ತಾ ಕಡಿಮೆ ಆಗುತ್ತೆ ಮತ್ತು ಮಣ್ಣಿನ ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ಜಮೀನಿನಲ್ಲಿರುವ ಕೃಷಿ ತ್ಯಾಜ್ಯಗಳನ್ನು ಯಾವುದೇ ಕಾರಣಕ್ಕೂ ಇವರು ವೇಸ್ಟ್ ಮಾಡೋದಿಲ್ಲ. ಸುಮಾರು 7-8 ಎಕರೆಯಲ್ಲಿ ದೊರೆಯುವ ಕಬ್ಬಿನ ರವದಿಯನ್ನು ಮಲ್ಚಿಂಗ್ ಮಾಡುವುದಷ್ಟೇ ಅಲ್ಲ, ಉತ್ಕೃಷ್ಟ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತಾರೆ. ಮಲ್ಲಪ್ಪ ಅವರ ಇನ್ನೊಂದು ವಿಶೇಷತೆ ಅಂದ್ರೆ ಹೊಸ ತಳಿಗಳನ್ನು ಪ್ರಯೋಗ ಮಾಡೋದು. ಈಗಾಗಲೇ ಸುಧಾರಿತ ಶೇಂಗಾ, ಕಡಲೆ ಮತ್ತು ಗೋಧಿ ತಳಿಗಳನ್ನು ಬೆಳೆದು ಉತ್ತಮ ಇಳುವರಿಯೊಂದಿಗೆ ಯಶಸ್ಸನ್ನ ಕಂಡಿದ್ದಾರೆ. ಇನ್ನು ಸಾವಯವದಲ್ಲಿ ಬೆಳೆದ ಉತ್ಪನ್ನಗಳನ್ನು ಒಕ್ಕೂಟದ ಮೂಲಕ ಅಮೃತ ಅನ್ನೋ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡ್ತಿದ್ದಾರೆ. ಇವರ ಸಾವಯವ ಉತ್ಪನ್ನಗಳಿಗೆ ಅದರಲ್ಲೂ
ಬೆಲ್ಲಕ್ಕೆ ಹೆಚ್ಚಿನ ಬೇಡಿಕೆ ಉಂಟು. ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಲ್ಲಪ್ಪ. ಹೊಸ ತಳಿ ಶೇಂಗಾ ತಂದು ಈಗ GP ಬಿಡು 4 ತೆಗೆದುಕೊಂಡು ಬಂದ್ವಿ. ಅದು ಒಳ್ಳೆ ಇಳುವರಿ ಬರ್ತೈತಿ. ಆಮೇಲೆ ಕಡ್ಲಿ JJ11 ಉತ್ತಮ ರೀತಿಯಿಂದ ಅದು ಬರ್ತೈತಿ. ಎಕರೆಕ್ಕೆ 10 ರಿಂದ 12 ಕ್ವಿಂಟಲ್ ನಾವು ಬರ್ತೈತೆ ಅದು. ಆಮೇಲೆ ಗೋಧಿನೂ ಹಾಗೆ. ಮತ್ತು ನಾವು ಬೆಳೆದಂಥ ಮಾಲುಗಳನ್ನು ನಾವೇ ಸ್ವತಃ ಇವತ್ತು ನಾವು ಪಾಕೆಟ್ ಮಾಡಿ ಮಾರೋದ್ರಿಂದ ಹೆಚ್ಚಿನ ರೇಟ್ ಸಿಗ್ತೈತಿ. ಮತ್ತು ನಾವು ಬೆಳೆದಂಥ ನಾವು ಮಾಡಿದಪ್ಪ ಅಂದ್ರೆ ನಮ್ಗೆ ಒಂದು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಮತ್ತು ನಾವು ಮತ್ತೇನಪ್ಪ ಅಂದ್ರೆ ನಾವು ಸಾವಯವ ಬೆಳೆದಂಥ ಮಾಲು ಏನೈತಲ್ಲ ವಿಷಮುಕ್ತ ಆಹಾರ ಇರ್ತೈತೆ ನಮ್ಮ ಮನೆಗೆ ಮತ್ತು ಜನರಿಗೆ. ಒಂದು ರೀತಿ ರೈತ ಹೋಗಿ ಏನಾಗ್ತಾನೆ, ಒಬ್ಬ ಡಾಕ್ಟ್ರ್ ಆಗ್ತಾನೆ. ಒಬ್ಬ ಡಾಕ್ಟ್ರ್ ಏನಪ್ಪ ಅಂದ್ರೆ ಹೆಂಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಹೆಂಗೆ ಮಾಡ್ತಾ ಹಂಗೆ ರೈತ ಹೋಗಿ ಒಬ್ಬ ಡಾಕ್ಟ್ರ್ ಆಗ್ಬೇಕಾದ್ರೆ ಸಾವಯವ ಕೃಷಿ ಮಾಡೋದ್ರಿಂದ ಒಂದು ಸಮಾಜ ಸೇವೆ ಮಾಡಿದಾಗತ್ತಾ. ಮತ್ತು ನಮ್ಮ ಭೂಮಿ ಫಲವತ್ತತೆಯನ್ನು ಕಾಯ್ಕೊಂಡಾಗತ್ತಾ. ಮತ್ತು ನಮ್ಮ ಉತ್ತಮ ಆಹಾರವನ್ನು ನಾವು ತೆಗೆದುಕೊಂಡಾಗತ್ತಾ. ಹೀಗಾಗಿ ಒಂದು ಒಳ್ಳೆ ಸಮಾಜಕ್ಕೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂತಾಗುತ್ತದೆ. ಇವರ ಸಾವಯವ ಕೃಷಿ ಸುತ್ತಮುತ್ತಲ ರೈತರಿಗೆ ಮಾದರಿಯಾಗಿ ನಿಂತಿದೆ. ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆ ತೆಗೆಯುತ್ತಿರುವ ಇವರ ತೋಟವನ್ನು ನೋಡಲು, ಇವರಿಂದ ಮಾರ್ಗದರ್ಶನ ಪಡೆಯಲು ಹಲವಾರು ರೈತರು ತೋಟಕ್ಕೆ ಭೇಟಿ ನೀಡ್ತಾನೆ ಇರ್ತಾರೆ. ಸಾವಯವ ಕೃಷಿಯನ್ನು ಅಳವಡಿಸಿ ಹೆಚ್ಚಿನ ಆದಾಯವನ್ನು ಪಡೆಯುತ್ತಾ ಇದ್ದಾರೆ. ಮತ್ತು ಇವರು ಹೊಲದಲ್ಲಿ ಬೆಳೆದಂತಹ ಬೀಜಗಳನ್ನು ಇವರು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಇರುವಂತಹ ಸಂಪನ್ಮೂಲ ಮತ್ತು ಇಲ್ಲಿ ಹೊಲವನ್ನು ನೋಡಲು ವಿವಿಧ ಭಾಗಗಳಿಂದ ರೈತರು ಮತ್ತು ಅಧಿಕಾರಿಗಳಿಗೆ ಭೇಟಿ ನೀಡಿದ್ದಾರೆ. ಮತ್ತು ಇವರು ಇಲ್ಲಿಗೆ ಬಂದಂಥ ರೈತರಿಗೆ ಉಪಯುಕ್ತ ಮಾಹಿತಿ ಕೊಡ್ತಾರೆ. ಅವರು ಯಾವ ರೀತಿ ಮಾಡಿದಾರ, ಇನ್ನೊಬ್ಬರು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮಾರ್ಗದರ್ಶನ ಕೊಡ್ತಾರೆ. ಇವರಿಂದ ಹೆಚ್ಚಿನ ಮಾಹಿತಿ ದೊರೀತೈತಿ. ಇನ್ನು ಮಲ್ಲಪ್ಪ ಸಣ್ಣಪ್ಪನವರ್ ಕೇವಲ ಕೃಷಿಕರಾಗಿ ಅಷ್ಟೇ ಅಲ್ಲ, ಬಾಗಲಕೋಟೆ ಸಾವಯವ ಕೃಷಿಕರ ಒಕ್ಕೂಟದ ನಿರ್ದೇಶಕರಾಗಿಯೂ ಕೆಲಸ ಮಾಡ್ತಿದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆ ಇದ್ದ ಶಿಕ್ಷಕ ವೃತ್ತಿಗೆ ಗುಡ್ ಬೈ ಹೇಳಿ ಸಾವಯವ ಕೃಷಿಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿಷಮುಕ್ತ ಆಹಾರ ಉತ್ಪಾದನೆ ಮಾಡುವುದರ ಜೊತೆಗೆ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಕಡಿಮೆ ಖರ್ಚಿನಲ್ಲೇ ಉತ್ತಮ ಆದಾಯ ಗಳಿಸುತ್ತಿರುವ ಮಲ್ಲಪ್ಪ ಸಣ್ಣಪ್ಪನವರ್ ನೂರಾರು ರೈತರಿಗೆ ಪ್ರೇರಣೆಯಾಗಿದ್ದಾರೆ. ರಾಜಪ್ಪ ಬನ್ನಿತಿನ್ನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ವಿವಿಧ ತಳಿಗಳನ್ನು ನೋಡ್ತೀವಿ. ರಾಜ್ಯದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹೆಸರುವಾಸಿಯಾಗಿರೋದು ಬನ್ನೂರು. ಈ ತಳಿ ಕೆಲವು ವಿಶೇಷ ಗುಣಗಳನ್ನು ಹೊಂದಿದ್ದು ಮಾಂಸಕ್ಕೆ ಉತ್ತಮ ಬೇಡಿಕೆ ಇದೆ. ಆಧುನಿಕ ಪದ್ಧತಿಯಲ್ಲಿ ಬನ್ನೂರು ಕುರಿ ಸಾಕಾಣಿಕೆ ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದ ಹೆಸರಿನಿಂದ ಗುರುತಿಸಲ್ಪಡುವ ವೈಶಿಷ್ಟ್ಯ ಪೂರ್ಣ ಕುರಿ ತಳಿಗೆ ಬಂಡೂರು. ಇದನ್ನ ಬನ್ನೂರು ಅಂತಲೂ ಕರೆಯುವುದುಂಟು. ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಹೆಸರುವಾಸಿಯಾಗಿರುವ ಬನ್ನೂರು ತಳಿಯ ಕುರಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಸಾಮಾನ್ಯವಾಗಿ ಕಂದು ಹಾಗೂ ಬಿಳಿ ಬಣ್ಣದಲ್ಲಿ ಕಂಡುಬರುತ್ತವೆ. ಈ ಕುರಿಗಳ ಮಾಂಸದಲ್ಲಿ ವಿಶಿಷ್ಟ ರುಚಿ ಇದ್ದು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆಯುಂಟು. ಇದನ್ನು ಮಾಂಸಕ್ಕಾಗಿ ಸಾಕುವವರೇ ಹೆಚ್ಚು. ಮಂಡ್ಯ, ಮೈಸೂರು, ಹಾಸನ, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಇವುಗಳ ಸಾಕಾಣಿಕೆ ಹೆಚ್ಚಾಗಿದ್ದು ರಾಜ್ಯದ ಎಲ್ಲಾ ಪ್ರದೇಶದ ಹವಾಗುಣಕ್ಕೆ ಹೊಂದಿಕೊಳ್ಳುವ ಗುಣ ಹೊಂದಿವೆ. ಬನ್ನೂರು ಕುರಿ ಸಾಕಾಣಿಕೆ ಹೆಚ್ಚು ಲಾಭದಾಯಕ ಮತ್ತು ನಿರ್ವಹಣೆ ಕೂಡ ಸುಲಭ. ಕುರಿ ಸಾಕಾಣಿಕೆಯಲ್ಲಿ ಉತ್ತಮ ವಸತಿ ಕಲ್ಪಿಸುವುದು ಅಷ್ಟೇ ಮುಖ್ಯ. ಕೊಟ್ಟಿಗೆ ಅಥವಾ ಪಂಜರ ಪದ್ಧತಿ ಹೆಚ್ಚು ಸೂಕ್ತ. ಜಮೀನಿದ್ದು ಹೊರಗಡೆ ಮೇಯಿಸುವ ಅವಕಾಶವಿದ್ರೆ ಅರೆ ಕೊಟ್ಟಿಗೆ ಪದ್ಧತಿಯನ್ನ ಅಳವಡಿಸಿಕೊಳ್ಳಬಹುದು. ಸ್ಟಾಲ್ ಫೀಡಿಂಗ್ ವಿಧಾನದಲ್ಲಿ ಕನಿಷ್ಠ 50 ಕುರಿ ಸಾಕಲು 30 ಅಡಿ ಉದ್ದ, 15 ಅಡಿ ಅಗಲದ ಶೆಡ್ಡಿನ ಅವಶ್ಯಕತೆ ಇದೆ ಮತ್ತು ನೆಲದಿಂದ 4 ಅಡಿ ಎತ್ತರಕ್ಕೆ ಅಟ್ಟದ ರೂಪದಲ್ಲಿ ನಿರ್ಮಿಸುವುದು ಒಳಿತು. ಅಟ್ಟಕ್ಕೆ ಮರದ ತುಂಡುಗಳನ್ನು ಜೋಡಿಸಿ ನಡುವೆ 1 ಸೆಂಟಿಮೀಟರ್ನಷ್ಟು ಅಂತರ ಕೊಡಬೇಕು. ಇದರಿಂದ ಕುರಿಗಳ ಹಿಕ್ಕೆ ಕೆಳಗೆ ಬೀಳುವುದರಿಂದ ಕೊಟ್ಟಿಗೆ ಗಲೀಜಾಗದೆ ಸ್ವಚ್ಛವಾಗಿರುತ್ತದೆ.
ಶೆಡ್ ಒಳಗಡೆ ನೀರುಣಿಕೆ ಮತ್ತು ಮೇವುಣಿಕೆಗಳನ್ನಿಡಬೇಕು. ಶೆಡ್ ಹೊರಗಡೆ ಕೂಡ ಕುರಿಗಳಿಗೆ ಓಡಾಡಲು ಜಾಗದ ವ್ಯವಸ್ಥೆ ಮಾಡಿ ಕಾಂಪೌಂಡ್ ನಿರ್ಮಿಸೋದು ಒಳಿತು. ಈಗ ನೀವು ನೋಡ್ತಾ ಇರೋದು 30 ಅಡಿ ಉದ್ದ 15 ಅಡಿ ಅಗಲ ಇರುವ ಕಬ್ಬಿಣದಿಂದ ನಿರ್ಮಿಸಲಾದ ಪಂಜರ. ಇದಕ್ಕೆ ಅಂದಾಜು 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನ ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲೂ ಶೆಡ್ ನಿರ್ಮಿಸಬಹುದು. ಅಟ್ಟದ ಮಾದರಿಯಲ್ಲಿ ಕುರಿ ಸಾಕಾಣಿಕೆ ಮಾಡಲು ಸಾಧ್ಯವಿಲ್ಲ ಅನ್ನುವವರು ನೆಲದ ಮೇಲೆಯೇ ಕೊಟ್ಟಿಗೆಯನ್ನ ನಿರ್ಮಿಸಿ ಕಾಂಪೌಂಡ್ ಮಾಡಿಕೊಂಡರೆ ಸಾಕಾಗುತ್ತದೆ. ಬನ್ನೂರು ಕುರಿಗಳಲ್ಲಿ ಹೆಣ್ಣು ಮತ್ತು ಗಂಡು ಕುರಿಗಳನ್ನ ಆಯ್ಕೆ ಮಾಡುವಾಗ ಕೆಲವು ಅಂಶಗಳನ್ನ ತಪ್ಪದೆ ಗಮನಿಸಬೇಕು ಅಂತಾರೆ ಪಶುತಜ್ಞ ಡಾಕ್ಟರ್ ಪ್ರಸನ್ನ. ಕುರಿ ಸಾಕಾಣಿಕೆದಾರರು ಸಂವರ್ಧನೆ ಮಾಡಬೇಕಾದ್ರೆ ಗಂಡು ಮತ್ತು ಹೆಣ್ಣು ಕುರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹೆಣ್ಣು ಕುರಿಗಳನ್ನ ಆಯ್ಕೆ ಮಾಡಿದಾಗ ಅವುಗಳಲ್ಲಿ 2 ಮಲೆತಟ್ಟುಗಳು ಇದೆಯಾ ಅಂತ ಪರೀಕ್ಷಿಸಬೇಕು, ಮತ್ತೆ ತಳಿಯ ಲಕ್ಷಣಗಳು ಇದೆಯಾ ಅಂತ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಈ ಬನ್ನೂರು ತಳಿನಲ್ಲಿ ಏನಂದ್ರೆ ಕಂದು ಬಣ್ಣದ ಒಂದು ತಲೆ ಮತ್ತೆ ಕುತ್ತಿಗೆ ಭಾಗದಲ್ಲಿ ಕಂದು ಬಣ್ಣ ಇರುತ್ತೆ, ಮತ್ತೆ ಪೂರ್ತಿ ಕುರಿ ಬಿಳಿ ಬಣ್ಣದಾಗಿರುತ್ತೆ. ಈ ಗಂಡು ತಳಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವುಗಳಲ್ಲಿ ನೀವು ವೃಷಣ ಚೀಲದಲ್ಲಿ 2 ಬೀಜಗಳು ಇದೆಯಾ ಅಂತ ಪರೀಕ್ಷಿಸಿ ನೀವು ಆಯ್ಕೆ ಮಾಡ್ಕೋಬೇಕು. ಟಗರುಗಳನ್ನ ಆಯ್ಕೆ ಮಾಡುವಾಗ ಈ ರೀತಿ ಒಂದೇ ಅಥವಾ 2 ಕಡೆ ಬೀಜಗಳು ವೃಷಣ ಚೀಲಕ್ಕೆ ಈ ಗಂಡು ಟಗರುಗಳನ್ನ ಆಯ್ಕೆ ಮಾಡಬಾರ್ದು. ಇಂಥದ್ದು ಮಾಡೋದ್ರಿಂದ ಇದ್ರ ತೂಕ ಕೂಡ ಕಡಿಮೆ ಆಗುತ್ತೆ, ಇದ್ರ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಇದರಿಂದ ಸಂವರ್ಧನೆ ಮಾಡಿಸೋಕ್ಕೂ ಆಗಲ್ಲ. ಅಕಸ್ಮಾತ್ ಮಾಡಿಸಿದ್ರು ಇಂಥದ್ದೇ ಮರಿಗಳು ಮತ್ತೆ ಹುಟ್ಟುತ್ತೆ. ಇದೊಂದು ಬನ್ನೂರಿನಲ್ಲಿ ಇದೊಂದು ತೊಂದರೆ ಇದೆ. ಟಗರುಗಳಲ್ಲಿ ಕೊಂಬು ಇರೋದ್ರಿಂದ ಅದು ಕೂಡ ಒಂದು ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ. ಅದರಿಂದ ಕೊಂಬು ಇರುವಂತ ಟಗರು ಕೂಡ ನಾವು ಆಯ್ಕೆ ಮಾಡ್ಕೋಬಾರ್ದು. ಕೆಲವೊಂದು ಈ ಬನ್ನೂರು ತಳಿಗಳಲ್ಲಿ ಈ ರೀತಿಯಾದಂಥ ನ್ಯೂನತೆಗಳು ಬಂದಿದೆ. ಆದಷ್ಟು ನೀವು ಗಂಡು ತಳಿಗಳಲ್ಲಿ ಕೊಂಬು ಇಲ್ಲದೆ ಇರೋಂಥದ್ದನ್ನ ಮತ್ತೆ ಬೀಜಗಳು 2 ಬೀಜ ಇದ್ದು ಟಗರಿನಲ್ಲಿ ಏನಪ್ಪಾ ಅಂದ್ರೆ ಒಂದು 30 ಸೆಂಟಿಮೀಟರ್ ಸುತ್ತಳತೆ ಇರಬೇಕು, ವೃಷಣ ಚೀಲದ ಸುತ್ತಳತೆ. ಅಂತ ಒಂದು ತಳಿ ಗಂಡು ಆಯ್ಕೆ ಮಾಡ್ಕೋಬೇಕು. ಅವಾಗಲೇ ನಿಮಗೆ ಸಂವರ್ಧನೆ ಮಾಡೋದಕ್ಕೆ ಅನುಕೂಲ. ಕುರಿ ಸಾಕಾಣಿಕೆಯಲ್ಲಿ ಆಹಾರ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಕೊಡುವ ಆಹಾರ ಸಮತೋಲನವಾಗಿದ್ದರೆ ಕುರಿಗಳು ಹೆಚ್ಚು ತೂಕವನ್ನ ಪಡೆಯುತ್ತವೆ ಮತ್ತು ಆಹಾರವನ್ನು ಮನೆಯಲ್ಲೇ ತಯಾರಿಸಿಕೊಳ್ಳೋದ್ರಿಂದ ಖರ್ಚನ್ನ ಕಡಿಮೆ ಮಾಡಬಹುದು. ಕುರಿಗಳ ಆಹಾರದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಆಹಾರ, ಈ ಕೈತಿಂಡಿ ಮಿಶ್ರಣ, ಈ 3 ವಿಧವಾದಂಥ ಆಹಾರಗಳನ್ನು ಕುರಿಗೆ ಕೊಡಬೇಕಾಗುತ್ತೆ. ಈಗ ಹೊರಗಡೆ ಮೇಯಿಸ್ಕೊಂಡು ಬರೋದ್ರಿಂದ ಆದಷ್ಟು ಹಸಿರು ಮೇವುದ ಕೊಡುವ ಒಂದು ಸಂದರ್ಭ ಕಡಿಮೆ ಆಗುತ್ತೆ. ಆದರೂ ನೀವು ನಿಮ್ಮ ಜಮೀನು ಸಾಕಷ್ಟಿದ್ದು ನೀವು ಮುಖ್ಯವಾದಂಥ ಈ ಮೇವಾಗಿರುವಂಥ ಈ ಜೋಳ ಹೆಚ್ಚಿಗೆ ಬೆಳೆಸ್ಕೊಂಡು ಅದನ್ನು ನೀವು ಒಂದು ಚಾಫ್ ಕಟ್ಟರ್ ಮೆಷಿನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಪ್ರತಿಯೊಂದು ಕುರಿಗೆ ಒಂದು 3 ರಿಂದ 4 kg ಆಗುವಂತೆ ನೀವು ಅದನ್ನು ಹಾಕಬೇಕಾಗುತ್ತೆ ಪ್ರತಿ ದಿವಸ ಸಂಜೆ. ಇದು ಸೈಲೇಜ್ ಮಾಡೋದಕ್ಕೆ ನೀವು ಆದಷ್ಟು ಮುಂಚಿತವಾಗಿ ಅದನ್ನೆಲ್ಲ ನಿರ್ಮಿಸಿಕೊಂಡು ಸೈಲೇಜ್ ಮಾಡಿ ಅದರ ರಸಮೇವನ್ನು ತಯಾರಿ ಮಾಡಿ ಅದರಲ್ಲಿ 3 ರಿಂದ 4 kg ಒಂದೊಂದು ಕುರಿಗೆ ಬೇಕಾಗುವಂಥ ಒಂದು 150 kg ಅಷ್ಟು ನೀವು ಒಂದು 50 ಕುರಿಗಳಿಗೆ ಸಾಕಬೇಕಾದ್ರೆ ಅಷ್ಟನ್ನ ರಸಮೇವನ್ನು ತಂದು ಹಾಕಿಬಿಟ್ಟು ಕೂಡ ಬೆಳೆಸ್ಬೋದು. ಈಗ ಹಲವಾರು ಮೇವಿನ ತಳಿಗಳು ಕುರಿಗಳಿಗೆ ಸೂಕ್ತವಾಗಂತ ಇದಾವೆ. ಏಕವಾರ್ಷಿಕ, ಬಹುವಾರ್ಷಿಕ ಇಂಥವೆಲ್ಲ ಇವೆ. ಕೈತಿಂಡಿ ಮಿಶ್ರಣದಲ್ಲಿ ಕೂಡ ಸ್ವಲ್ಪ ಜಾಗರೂಕತೆ ವಹಿಸಿ ಮಾಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ದೊರೆಯುವಂಥ ಜೋಳ, ಗೋಧಿ ಬೂಸ ಮತ್ತು ಉಪ್ಪು, ಲವಣ ಇದಲ್ಲದೆ ನಾವೊಂದು kg ಯೂರಿಯಾ ಕೂಡ ಈ ಕೈತಿಂಡಿ ಮಿಶ್ರಣದಲ್ಲಿ ಹಾಕಬೇಕಾಗುತ್ತೆ. 100 kgಗೆ 1 kg ಯೂರಿಯಾನ ನೀವು ಬೆರೆಸೋದ್ರಿಂದ ಆ ಕುರಿಗಳಿಗೆ ಸಸಾರಜನಕದ ಅಂಶ ಹೆಚ್ಚಿಗೆ ಆಗುತ್ತೆ. ನೀವು ಅಂಥ ಒಂದು ಯೂರಿಯಾ ಬೆರೆಸಿರುವಂಥ ಒಂದು ಕೈತಿಂಡಿ ಮಿಶ್ರಣನ ಒಂದು 200 ಗ್ರಾಮ್ ಪ್ರತಿ ಕುರಿಗೆ ಆಗೋ ರೀತಿಯಲ್ಲಿ ಒಂದು 50 ಕುರಿ ಸಾಕಿರೋರು ಒಂದು 6 ರಿಂದ 8 kg ಅಷ್ಟು ಈ ದಾನಿ ಮಿಶ್ರಣನ ಸಂಜೆ ಟೈಮ್ನಲ್ಲಿ ಹಾಕಿದರೆ ನಿಮ್ಮ ಕುರಿಗಳಿಗೆ ಬೆಳವಣಿಗೆ ಬಹಳ ಚೆನ್ನಾಗಾಗುತ್ತೆ.
ಕುರಿಗಳ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಒಳ ಪರಾವಲಂಬಿ ಜೀವಿಗಳ ನಿಯಂತ್ರಣಕ್ಕೆ 6 ತಿಂಗಳಿಗೊಮ್ಮೆ ಪಶು ವೈದ್ಯರ ಸಲಹೆ ಮೇರೆಗೆ ಜಂತುನಾಶಕ ಔಷಧಿಯನ್ನ ಕೊಡಬೇಕು. ಹೊರ ಪರಾವಲಂಬಿ ಜೀವಿಗಳಾದ ಉಣ್ಣೆ ಹಾಗೂ ಇತರ ಹುಳುಗಳನ್ನ ಹೋಗಲಾಡಿಸಲು ಪ್ರತಿ 3 ತಿಂಗಳಿಗೊಂದು ಸಾರಿ ಬ್ಯೂಟ್ಯಾಕ್ಸ್ ದ್ರಾವಣವನ್ನ ನೀರಿನಲ್ಲಿ ಹಾಕಿ ಕುರಿಗಳ ಮೈ ತೊಳೆಯಬೇಕು. ಇದಲ್ಲದೆ ರೋಗಗಳನ್ನ ತಡೆಗಟ್ಟಲು ಕಾಲಕಾಲಕ್ಕೆ ಲಸಿಕೆ ಹಾಕಿಸುವುದನ್ನ ಮರೆಯಬಾರದು. ಕಾಲುಬಾಯಿ ರೋಗಕ್ಕೆ ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ, ಕರುಳುಬೇನಿಗೆ ವರ್ಷಕ್ಕೆ 1 ಸಾರಿ, ಪಿಪಿಆರ್ಗೆ ಮತ್ತು ನೀಲಿ ನಾಲಿಗೆ ರೋಗಕ್ಕೆ ವರ್ಷಕ್ಕೆ 1 ಸಲ ಲಸಿಕೆ ಹಾಕಿಸಬೇಕು. ಅಷ್ಟೇ ಅಲ್ಲ, ಕೆಲವು ಬಾರಿ ಕುರಿಗಳು ಧನುರ್ವಾಯುವಿಗೆ ತುತ್ತಾಗಿ ಸಾವನ್ನಪ್ಪುತ್ತವೆ. ಇದಕ್ಕಾಗಿ ಕಡ್ಡಾಯವಾಗಿ ಟೆಟನಸ್ ಲಸಿಕೆ ಕೊಡಿಸಬೇಕು. ಇದನ್ನ ಈ ಕುರಿ ಸಾಕಾಣಿಕೆಯಲ್ಲಿ ಸಂತಾನಾಭಿವೃದ್ಧಿ ಮತ್ತು ಸಂವರ್ಧನೆ ಕೂಡ ಅಷ್ಟೇ ಮುಖ್ಯ ಅಂತಾರೆ ತಜ್ಞರು. ಸಂತಾನೋತ್ಪಾದನೆ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರತಿ 20 ಹೆಣ್ಣು ಕುರಿಗೆ 1 ಟಗರು ಈ ರೀತಿಯಲ್ಲಿ ನೀವು ಸಾಕಾಣಿಕೆ ಮಾಡಬೇಕಾಗತ್ತೆ. ಈ ಗರ್ಭಾವಧಿ 5 ತಿಂಗಳು ಅವಧಿ ಇರುತ್ತೆ. ಆ ಅವಧಿ ಆದ ನಂತರ ಮರಿಗಳಿಗೆ 3 ತಿಂಗಳ ಅವಕಾಶ, ಹಾಲು ಕುಡಿಸೋದಕ್ಕೆ 3 ತಿಂಗಳ ಅವಕಾಶ ಕೊಟ್ಟು ಒಟ್ಟು ಒಂದು ಹೆಣ್ಣು ಕುರಿಗೆ 8 ತಿಂಗಳ ಅವಧಿ ಆಗುತ್ತೆ. ಈ ರೀತಿ ಒಂದು 2 ವರ್ಷದಲ್ಲಿ ಪ್ರತಿಯೊಂದು ಹೆಣ್ಣು ಕುರಿಯಿಂದ 2 ವರ್ಷದಲ್ಲಿ 3 ಸಲ ಅದು ಮರಿಗಳನ್ನ ಪಡ್ಕೋಬಹುದು. ಹುಟ್ಟಿದಾಗ ಒಂದು 2 kg ತೂಕ ಇರುತ್ತೆ. ಅದೊಂದು 3 ತಿಂಗಳಲ್ಲಿ ತಾಯಿಯಿಂದ ಬೇರ್ಪಡಿಸ್ತೀವಿ. ಆವಾಗ ಅದಕ್ಕೊಂದು 8-10 kg ತೂಕ ಬರುತ್ತೆ. ಮತ್ತು ಒಂದು 6 ತಿಂಗಳಲ್ಲಿ 18ರಿಂದ 20 kg ತೂಕ ಬಂದು ನಾವು 8ನೇ ತಿಂಗಳಲ್ಲಿ ಮಾರಾಟ ಮಾಡುವಾಗ ಒಂದು 20 kg ಆದರೂ ಅದು ಬಂದಿರಬೇಕು. ಈ ರೀತಿಯಾಗಿ ಸಾಕಾಣಿಕೆ ಮಾಡೋದು ಲಾಭದಾಯಕ. ಕುರಿಗಳಲ್ಲಿ ಮರಿಗಳನ್ನ ರಕ್ಷಣೆ ಮಾಡೋದು ಬಹಳ ಮುಖ್ಯ. ಕೆಲವೊಮ್ಮೆ ಒಂದು 5-10% ಸಾವು ಕೂಡ ಸಂಭವಿಸಬಹುದು. ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡುವುದಕ್ಕೆ ಸೂಕ್ತ ಕ್ರಮಗಳನ್ನು ತಗೋಬೇಕು. ಇದಕ್ಕೆ ಆಗುವಂಥ ಖರ್ಚನ್ನ ಸ್ವಲ್ಪ ನೋಡೋದಕ್ಕೆ ಹೋದರೆ ಒಂದು 15 ರೂಪಾಯಿ ಒಂದು ಕುರಿಗೆ ಒಂದು ದಿನಕ್ಕೆ ಬೇಕಾಗುತ್ತೆ ಖರ್ಚು. ಆ ರೀತಿ ಒಂದು 8 ತಿಂಗಳು ಸಾಕೊಂಡ್ರೆ ಅದು 25 kg ಬರುತ್ತೆ. ಆ 8 ತಿಂಗಳಿನಲ್ಲಿ ಆಗುವಂಥ ಖರ್ಚು ನೀವು ದಿನಕ್ಕೆ 15 ರೂಪಾಯಿ ಲೆಕ್ಕ ತಗೊಂಡ್ರೆ ಒಂದು 3,500 ರೂಪಾಯಿ ಆಗುತ್ತೆ. ಈಗ 8 ತಿಂಗಳು ಸಾಕಿದ ಮೇಲೆ 25 kg ತೂಗುವಂಥ ಒಂದು ಕುರಿಗೆ 300 ರೂಪಾಯಿ ಲೆಕ್ಕದಲ್ಲಿ ನೀವು ಮಾರಾಟ ಮಾಡಿದಾಗ ಅದರಿಂದ 7,500 ರೂಪಾಯಿ ನಿಮಗೆ ಬರುತ್ತೆ. ಆದರೆ ಈ ಖರ್ಚುಗಳನ್ನ ತೆಗೆದುಕೊಂಡಾಗ ಒಂದು 3,500-4,000 ರೂಪಾಯಿ ನಿಮಗೆ ಲಾಭ ಒಂದು ಕುರಿಯಿಂದ ಬರುತ್ತೆ ಅಂತ ಒಂದು ಅಂದಾಜು ಮಾಡಬಹುದು. ಒಟ್ಟಾರೆ ಕುರಿಗಳಲ್ಲಿ ಅನೇಕ ತಳಿಗಳಿದ್ದು ಇಂದು ಹೆಚ್ಚಿನ ರೈತರು ಸುಧಾರಿತ ಮಿಶ್ರ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದನ್ನು ನೋಡ್ತೇವೆ. ಆದರೆ ಕರ್ನಾಟಕದಲ್ಲಿ ಹೆಮ್ಮೆ ಎನಿಸಿರುವ ಮಾಂಸಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವ ಈ ಬನ್ನೂರು ತಳಿ ಸಾಕಣೆಯಿಂದ ಕೂಡ ರೈತರು ಒಳ್ಳೆಯ ಆದಾಯ ಗಳಿಸೋಕೆ ಸಾಧ್ಯವಿದೆ. ಒಳನಾಡು ಮೀನು ಕೃಷಿ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಕೈಗೊಳ್ಳಬಹುದಾದ ಮತ್ತು ಉತ್ತಮ ಲಾಭ ತರುವಂತಹ ಕಸುಬು. ಸಾಮಾನ್ಯವಾಗಿ ಮಿಶ್ರ ಮೀನು ಸಾಕಣೆ ಪದ್ಧತಿಯಲ್ಲಿ ಭಾರತೀಯ ಮತ್ತು ವಿದೇಶಿ ತಳಿಗಳನ್ನು ಸಾಕಣೆ ಮಾಡಲಾಗುತ್ತೆ. ಮುಖ್ಯವಾಗಿ 3 ಭಾರತೀಯ ಮೀನುಗಳು ಹೆಚ್ಚು ಪ್ರಚಲಿತದಲ್ಲಿದ್ದು ಅವು ಕೆಲವು ವೈಶಿಷ್ಟ್ಯತೆಗಳನ್ನು ಹೊಂದಿವೆ. ಮೀನುಗಾರಿಕೆ ವಿದೇಶಿ ವಿನಿಮಯ ಹಾಗೂ ಉದ್ಯೋಗಾವಕಾಶ ಸೃಷ್ಟಿಯ ಮೂಲವಾಗಿರೋದ್ರಿಂದ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಕರ್ನಾಟಕ ಸುಮಾರು 6 ಲಕ್ಷ ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲವನ್ನ ಹೊಂದಿದ್ದು ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಅಂದಾಜು 6 ಲಕ್ಷ ಟನ್. ಇದರಲ್ಲಿ ಕರಾವಳಿಯ ಕೊಡುಗೆ 65% ಇದ್ರೆ ಒಳನಾಡಿನ ಕೊಡುಗೆ 35%. ಒಳನಾಡು ಮೀನುಗಾರಿಕೆಯಲ್ಲಿ ಸಾಮಾನ್ಯವಾಗಿ 3 ಮುಖ್ಯ ಭಾರತೀಯ ತಳಿಗಳನ್ನ ಪಾಲನೆ ಮಾಡಲಾಗುತ್ತೆ. ಅವುಗಳಂದ್ರೆ ಕಾಟ್ಲಾ, ರೋಹು ಮತ್ತು ಮೃಗಾಲ್. ದೇಶದಲ್ಲಿ 80% ಈ ಭಾರತೀಯ ಗೆಂಡೆ ಮೀನುಗಳನ್ನ ಸಾಕಣೆ ಮಾಡಲಾಗುತ್ತೆ. ಇವು ಕೆಲವು ವಿಶೇಷತೆಯಿಂದ ಕೂಡಿದ್ದು ಮಿಶ್ರ ಮೀನು ಸಾಕಣೆಯಲ್ಲಿ ಇವುಗಳ ಪಾತ್ರ ಪ್ರಮುಖವಾದುದು.
ಇಲ್ಲಿ ನೀವು ನೋಡ್ತಾ ಇರೋದು ಕಾಟ್ಲಾ ಮೀನು. ಅತಿ ಶೀಘ್ರವಾಗಿ ಬೆಳೆಯುವಂತಹ ಮೀನಿದು. ವರ್ಷದಲ್ಲಿ 1 ರಿಂದ 1.5 ಕೆಜಿಯಷ್ಟು ಬೆಳೆಯಬಲ್ಲದು. ನೀರಿನ ಮೇಲ್ಭಾಗದಲ್ಲಿ ಸಿಗುವ ಸೂಕ್ಷ್ಮ ಜೀವಿಗಳನ್ನ ತಿಂದು ಇದು ಜೀವಿಸುತ್ತದೆ. ಬೂದಿ ಮಿಶ್ರಿತ ಬಣ್ಣದಿಂದ ಕೂಡಿರುತ್ತದೆ. ಇದು ರೋಹು ಮೀನು. ವರ್ಷಕ್ಕೆ ಸರಾಸರಿ 1 ಕೆಜಿಯಷ್ಟು ಬೆಳೆಯುತ್ತೆ. ನೀರಿನ ಮಧ್ಯಭಾಗದಲ್ಲಿ ಸಿಗುವ ಕೊಳೆತ ಸಾವಯವ ಆಹಾರ ಮತ್ತು ಪ್ರಾಣಿಜನ್ಯ ಪದಾರ್ಥವನ್ನು ತಿಂದು ಬೆಳೆಯುವಂತಹ ಮೀನಿದು. ಇದರ ತಲೆ ಚಿಕ್ಕದಾಗಿದ್ದು ದೇಹ ಉದ್ದವಾಗಿರುತ್ತದೆ. ಇದು ತುಂಬಾ ರುಚಿಕರವಾಗಿದ್ದು ಜನ ಹೆಚ್ಚು ಇಷ್ಟಪಡ್ತಾರೆ. ಇನ್ನು ಮೃಗಾಲ್, ಇದು ನೀರಿನ ತಳಭಾಗದಲ್ಲಿ ಜೀವಿಸುವಂತಹ ಮೀನು. ಕೊಳೆತ ಸಾವಯವ ಪದಾರ್ಥವನ್ನ ತಿಂದು ಬೆಳೆಯುತ್ತೆ. ತಲೆ ಚಿಕ್ಕದಾಗಿ ದೇಹ ಉದ್ದವಾಗಿರುತ್ತೆ ಮತ್ತು ಬೂದಿ ಮಿಶ್ರಿತ ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ವರ್ಷಕ್ಕೆ ಸರಾಸರಿ 750 ಗ್ರಾಂನಿಂದ 1 ಕೆಜಿಯಷ್ಟು ಬೆಳೆಯಬಲ್ಲದು. ಈ 3 ಭಾರತೀಯ ಮೀನುಗಳನ್ನ ಕೆರೆ, ಕೊಳ, ಹೊಂಡ, ನದಿ ಮೂಲಗಳ ಪಕ್ಕದಲ್ಲಿ ಬೆಳೆಯಬಹುದಾಗಿದೆ. ಇವು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದು ಕಡಿಮೆ ಖರ್ಚಿನಲ್ಲಿ ಬೆಳೆದು ಉತ್ತಮ ಆದಾಯ ಗಳಿಸಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.